ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೀನಿ. ಸೆಪ್ಟೆಂಬರ್ 28ರಿಂದ ನಿಮಗೆ ಟಿವಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾರೆ. ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ಕಿರುತೆರೆಯಲ್ಲಿ ಹಬ್ಬದ ಸೀಸನ್ ಶುರು ಆಗೋದಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಕಿರುತೆರೆಯಲ್ಲಿ ರಿಯಾಲಿಟಿ ಶೋಗಳ ಬಾಪ್ ಅಂತಾನೆ ಕರೆಸ್ಕೊಳ್ಳುವಂತಹ ಬಿಗ್ ಬಾಸ್ ಸೀಸನ್ 12 ಯಾವಾಗ ಶುರು ಆಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಈ ಕಿರುತೆರೆಯ ವೀಕ್ಷಕರಲ್ಲಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ನ ಪ್ರೇಮಿಗಳಲ್ಲಿದೆ. ಪ್ರತಿ ಬಾರಿಯೂ ಕೂಡ ಬಿಗ್ ಬಾಸ್ ಸೀಸನ್ ಯಾವಾಗ ಶುರು ಆಗುತ್ತೆ ಅನ್ನುವಂಥ ಕುತೂಹಲ ಒಂದು ಕಡೆ ಆದರೆ, ಈ ಬಾರಿಯ ಸೀಸನ್ನಲ್ಲಿ ಯಾರೆಲ್ಲ ಸ್ಪರ್ಧಿಗಳು ಇರ್ತಾರೆ, ಎಷ್ಟು ದಿನಗಳ ಕಾಲ ನಡೆಯುತ್ತೆ, ಜೊತೆಗೆ ಯಾರು ಕೊನೆಗೆ ಟ್ರೋಫಿಯನ್ನು ಗೆಲ್ತಾರೆ ಅನ್ನುವಂಥ ಕುತೂಹಲ ಪ್ರತಿ ಬಾರಿಯೂ ಕೂಡ ಇರ್ತದೆ. ಹಾಗೆ ಈ ಬಾರಿಯೂ ಕೂಡ ಇದೆ. ಆದರೆ ಈ ಬಾರಿ ಸ್ವಲ್ಪ ಕುತೂಹಲ ಹೆಚ್ಚೇ ಇದೆ. ಕಾರಣ ಈ ಬಾರಿ ಅಭ್ಯರ್ಥಿಗಳ ಅಥವಾ ಸ್ಪರ್ಧಿಗಳ ಆಯ್ಕೆ ವಿಚಾರ ಇರ್ಬೋದು. ಜೊತೆಗೆ ಈ ಬಾರಿ ಸುದೀಪ್ ಅವರು ಮತ್ತೆ ಹೋಸ್ಟ್ ಆಗಿ ಆಯ್ಕೆ ಆಗಿರೋದು ಮತ್ತು ಒಪ್ಪಿಕೊಂಡಿರೋದಿರ್ಬೋದು. ಹಾಗೇನೆ ಯಾವತ್ತಿನಿಂದ ಬಿಗ್ ಬಾಸ್ ಸೀಸನ್ 12 ಶುರು ಆಗುತ್ತೆ ಅನ್ನುವಂತಹ ಕುತೂಹಲ ಇರ್ಬೋದು. ಈ ಎಲ್ಲ ವಿಚಾರಗಳಿಂದ ಬಿಗ್ ಬಾಸ್ ಭಾರಿ ನಿರೀಕ್ಷೆಯನ್ನ ಮತ್ತು ಭಾರಿ ಕುತೂಹಲವನ್ನು ಹುಟ್ಟಿಸಿದಂಥ ರಿಯಾಲಿಟಿ ಶೋ ಆಗಿ ಬದಲಾಗಿತ್ತು. ಈಗ ಇದಕ್ಕೆ ಹೊಸದೊಂದು ಸೇರ್ಪಡೆ ಅಥವಾ ಹೊಸದೊಂದು ಸಂಚಲನಾತ್ಮಕ ಬೆಳವಣಿಗೆ ಕೂಡ ನಡೆದಿದೆ. ಹಾಗೇನೆ ಬಿಗ್ ಬಾಸ್ ಯಾವತ್ತಿನಿಂದ ಪ್ರಸಾರ ಶುರು ಮಾಡುತ್ತೆ ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಸ್ವತಃ ಕಿಚ್ಚ ಸುದೀಪ್ ಅವರೇ ಬಹಿರಂಗಪಡಿಸಿದ್ದಾರೆ. ಹಾಗಾದ್ರೆ ಯಾವತ್ತಿನಿಂದ ಬಿಗ್ ಬಾಸ್ ಸೀಸನ್ 12 ಶುರುವಾಗ್ತದೆ, ಹಾಗೇನೆ ಏನೆಲ್ಲ ವಿಶೇಷತೆ ಇರ್ತದೆ, ಜೊತೆಗೆ ಯಾರೆಲ್ಲ ಸ್ಪರ್ಧಿಗಳಿರ್ತಾರೆ, 2 ದಿನ ಮುಂಚಿತವಾಗಿಯೇ ಇದು ಅನೌನ್ಸ್ಮೆಂಟ್ ಆಗಿದ್ದು ಹೇಗೆ, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡುವಂತಹ ಕನ್ನಡ ಬಿಗ್ ಬಾಸ್ಗೆ ಅತಿ ಹೆಚ್ಚು ವೀಕ್ಷಕರು ಇರೋದಂತೂ ಸತ್ಯ. ಬೇರೆ ಭಾಷೆಯ ಬಿಗ್ ಬಾಸ್ಗೆ ಕಂಪೇರ್ ಮಾಡಿದ್ರೆ ಕನ್ನಡದ ಬಿಗ್ ಬಾಸ್ ಒಂದು ಹೆಜ್ಜೆ ಮೇಲೆ ಇರ್ತದೆ, ಒಂದು ಸ್ಟೆಪ್ಪು ಮೇಲೆಯೇ ಇರ್ತದೆ. ಅದರಲ್ಲೂ ಕೂಡ ಕನ್ನಡದ ಬಿಗ್ ಬಾಸ್ಗೆ ಬೇರೆ ಬೇರೆ ಭಾಷೆಯಲ್ಲೂ ಕೂಡ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ವೀಕ್ಷಕರು ಇದ್ದಾರೆ ಅನ್ನೋದು ಒಂದು ಅಚ್ಚರಿಯ ಸಂಗತಿ. ಪ್ರತಿ ಬಾರಿಯೂ ಕೂಡ ಬಿಗ್ ಬಾಸ್ ಶುರುವಾಗುವಂತಹ ಸಂದರ್ಭ ಹತ್ರ ಬಂದಾಗ ಯಾರೆಲ್ಲ ಬಿಗ್ ಬಾಸ್ಗೆ ಹೋಗ್ತಾರೆ, ಯಾರೆಲ್ಲ ಹೋಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಸಹಜವಾಗಿ ಇರ್ತದೆ. ಜೊತೆಗೆ ಯಾವಾಗ ಬಿಗ್ ಬಾಸ್ ಶುರುವಾಗ್ತದೆ, ಯಾವಾಗ ಬಿಗ್ ಬಾಸ್ ಅಂತ್ಯವಾಗ್ತದೆ, ಹಾಗೇನೆ ಯಾರು ಬಿಗ್ ಬಾಸ್ ಅನ್ನ ಗೆಲ್ತಾರೆ ಅನ್ನುವಂಥ ಕುತೂಹಲವೂ ಕೂಡ ಇರ್ತದೆ. ಅದೇ ರೀತಿಯಲ್ಲಿ ಈ ಬಾರಿ ಸೀಸನ್ 12 ಬಗ್ಗೆಯೂ ಕೂಡ ಕುತೂಹಲ ಇದ್ದಿದ್ದಂತೂ ಹೌದು. ಈ ಕುತೂಹಲವನ್ನು ತಣಿಸುವಂಥ ಕೆಲಸವನ್ನ ಕಿಚ್ಚ ಸುದೀಪ್ ಅವರು ಬೈ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಹೌದು, ಬೈ ಮಿಸ್ಟೇಕ್ ಅನ್ನುವಂಥ ಪದವನ್ನು ಯಾಕೆ ಬಳಕೆ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಕಾರಣ ಇದೆ. ಅದನ್ನು ಮುಂದೆ ನಿಮಗೆ ಹೇಳ್ತೇನೆ. ಕಿಚ್ಚ ಸುದೀಪ್ ನಿರೂಪಣೆ ಮಾಡುವಂಥ ಬಿಗ್ ಬಾಸ್ ಕನ್ನಡ ಸೀಸನ್ 12 ರಿಯಾಲಿಟಿ ಶೋ ಇದೆಯಲ್ಲ, ಇದು ಉಳಿದ ಎಲ್ಲ ರಿಯಾಲಿಟಿ ಶೋಗಳ ಬಾಪ್ ಅಂತಾನೆ ಹೇಳ್ತಾರೆ. ಅಂದರೆ ಅದೆಲ್ಲ ಉಳಿದಂತಹ ಎಲ್ಲ ರಿಯಾಲಿಟಿ ಶೋಗಳು ಸಂಪಾದನೆ ಮಾಡಬಹುದಾದಂಥ TRPಯ ಅಪ್ಪ ಇದು. ಅಷ್ಟು TRPಯನ್ನು ಇದೊಂದೇ ಶೋ ಸಂಪಾದನೆಯನ್ನು ಮಾಡುತ್ತೆ. ಅಷ್ಟು TRPಯನ್ನು ಇದು ಪಡೆದಿದೆ ಈ ಹಿಂದೆಯೂ ಕೂಡ, ಇನ್ನು ಮುಂದೆಯೂ ಕೂಡ ಪಡೆಯುತ್ತೆ ಅನ್ನುವಂತಹ ಹೆಸರನ್ನ ಮತ್ತು ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಈ ಸೀಸನ್ ಅಭಿಮಾನಿಗಳಲ್ಲಿ ಅಪಾರವಾದಂಥ ಕುತೂಹಲವನ್ನು ಹುಟ್ಟುಹಾಕಿದೆ. ಹೊಸ ಥೀಮ್, ರೋಚಕ ಸ್ಪರ್ಧಿಗಳು ಮತ್ತು ಟ್ವಿಸ್ಟ್ಗಳೊಂದಿಗೆ, ಜೊತೆಗೆ ಕನ್ನಡಕ್ಕೆ ಇನ್ನಷ್ಟು ಹತ್ತಿರವಾಗುವಂತಹ ಮನೋರಂಜನೆಯ ರಸದೌತಣವನ್ನು ನೀಡುವಂಥ ನಿರೀಕ್ಷೆ ಈ ಬಾರಿಯ ಸೀಸನ್ 12 ಮೇಲಿದೆ. ಕಾರಣ ಸುದೀಪ್ ಅವರು ಹಾಕಿರುವಂಥ ಸಾಲು ಸಾಲು ಕಂಡೀಷನ್ಗಳನ್ನು ಬಿಗ್ ಬಾಸ್ ಟೀಮ್ ಈ ಬಾರಿ ಫುಲ್ಫಿಲ್ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯೂ ಕೂಡ ಇದೆ. ಈ ಸೀಸನ್ ಪ್ರಸಾರ ದಿನಾಂಕವನ್ನು ಕಿಚ್ಚ ಸುದೀಪ್ ಅವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಅಲ್ಲಿಗೆ 2 ದಿನಗಳ ಮುಂಚೆಯೇ ಈ ಬಿಗ್ ಬಾಸ್ ಸೀಸನ್ 12 ಘೋಷಣೆ ದಿನಾಂಕ ಆಗಿ ಹೋಗಿದೆ. ಅಂದರೆ ಎಲ್ಲರೂ ಕೂಡ ಅನ್ಕೊಂಡಿದ್ರು ಏನು ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರ ಬರ್ತ್ಡೇಗೆ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು ಮಂಗಳವಾರ ಈ ಅನೌನ್ಸ್ಮೆಂಟ್ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ರು. ಅದಕ್ಕೆ ಪೂರಕವಾದಂಥ ಸಿದ್ಧತೆಯನ್ನು ಕೂಡ ಕಲರ್ಸ್ ಟೀಮ್ ಮತ್ತು ಬಿಗ್ ಬಾಸ್ ಟೀಮ್ ಮಾಡಿಕೊಂಡಿತ್ತು. ಸೆಪ್ಟೆಂಬರ್ 2ನೇ ತಾರೀಕು ಕಿಚ್ಚ ಸುದೀಪ್ ಅವರಿಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಂತಾಯೂ ಕೂಡ ಆಯಿತು. ಜೊತೆಗೆ ಒಂದು ಅನೌನ್ಸ್ಮೆಂಟ್ ಕೂಡ ಆದಂತಾಯಿತು ಅಂತಲೂ ಕೂಡ ಇಲ್ಲಿ ಒಂದು ಪ್ರಮುಖವಾದಂತಹ ಪ್ಲಾನ್ ಅನ್ನು ಹಾಕೊಂಡಿತ್ತು ಈ 2 ಟೀಮ್ನವರು, ಯಾರೋ ಬಿಗ್ ಬಾಸ್ನವರು ಮತ್ತು ಕಲರ್ಸ್ ಕನ್ನಡದವರು. ಆದರೆ ಅನ್ಫಾರ್ಚುನೇಟ್ಲಿ ಕಿಚ್ಚ ಸುದೀಪ್ ಅವರು ಹೇಳಬಾರ್ದೋ ಅಥವಾ ಹೇಳಬೇಕು ಅಂತಲೂ ಏನೋ ಗೊತ್ತಿಲ್ಲ, ಬಾಯಿ ತಪ್ಪಿ ಹೇಳಿದಂಥ ಪರಿಣಾಮ ಬಿಗ್ ಬಾಸ್ ಯಾವತ್ತಿನಿಂದ ಪ್ರಸಾರ ಆಗುತ್ತೆ ಅನ್ನೋದು ಈಗ ಬಹಿರಂಗ ಆಗಿದೆ. ನಿರ್ಮಾಪಕ ಸಂದೇಶ್ ನಾಗರಾಜ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಮೈಸೂರಿನಲ್ಲಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರ ಹತ್ತಿದಂಥ ವೇದಿಕೆಯಲ್ಲಿ ಸಾಕಷ್ಟು ಜನ ಗಣ್ಯರಿದ್ರು. CM ಸಿದ್ದರಾಮಯ್ಯನವರು ಕೂಡ ಇದ್ರು. ಜೊತೆಗೆ ಚಿತ್ರರಂಗದ ಹಿರಿಯ ಮತ್ತು ಕಿರಿಯ ನಟ, ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಕೂಡ ಇದ್ರು. ಅದರ ಜೊತೆಗೆ ಸಾವಿರಾರು ಜನ ಕೂಡ ಅಲ್ಲಿ ಅಭಿಮಾನಿಗಳಾಗಿರ್ಬೋದು, ಜನರಾಗಿರ್ಬೋದು ನೆರೆದಿದ್ರು. ಕಿಚ್ಚನ ಫ್ಯಾನ್ಸೇ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು ಅನ್ನೋದು ಕೂಡ ಹೌದು. ಕಿಚ್ಚ ವೇದಿಕೆ ಮೇಲೆ ಬರ್ತಾ ಇದ್ದಂತೆ ಅಭಿಮಾನಿಗಳಲ್ಲಿ ಖುಷಿಯೋ ಖುಷಿ. ಇದೇ ವೇಳೆ ಅತಿ ಶೀಘ್ರದಲ್ಲೇ ಬಿಗ್ ಬಾಸ್ ಪ್ರಸಾರ ಆಗುತ್ತೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನು ಕೂಡ ಕಿಚ್ಚ ಕೊಟ್ಟಾಗ ಇಡೀ ವೇದಿಕೆ ಹರ್ಷೋದ್ಗಾರದ ಒಳಗೆ ಮುಳುಗಿತ್ತು.
ಕಿಚ್ಚ ಸುದೀಪ್ ಅವರು ವೇದಿಕೆಗೆ ಬಂದ ಬಳಿಕ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಂತೂ ಕಿಚ್ಚ 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 ಅಂತೇಳಿ ಕಿರುಚುವಂಥ ಕೂಗಾಡುವಂತಹ ಧ್ವನಿಯೇ ಆವರಿಸಿಕೊಳ್ತು. ಕೊನೆಗೆ ಸಿದ್ದರಾಮಯ್ಯನವರು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಕಿಚ್ಚ 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 ಅನ್ನೋಂಥ ಘೋಷಣೆ ಹೆಚ್ಚಾದಂಥ ಪರಿಣಾಮ ಸಿದ್ದರಾಮಯ್ಯನವರು ಗದರಿದ್ರು. ಕಿಚ್ಚ ಸುದೀಪ್ ಅವರು ಕೈ ಸನ್ನೆಯನ್ನ ಮಾಡಿದ್ರು, ಸುಮ್ಮನಿರುವಂತೆ ಸೂಚನೆಯನ್ನು ಕೊಟ್ಟರು. ಇದಾದ ಬಳಿಕ ಇದೇ ವೇದಿಕೆಯಲ್ಲಿ ಸುದೀಪ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ನಾನು ಮಾತನಾಡ್ತೇನೆ ಅಂತ ಹೇಳ್ಬಿಟ್ಟು ಇರೋವಷ್ಟು ವಿಚಾರವನ್ನು ಮಾತ್ರ ಮಾತಾಡ್ತಾರೆ. ಅದರ ನಡುವೆ ಒಂದು ದೊಡ್ಡ ಅನೌನ್ಸ್ಮೆಂಟನ್ನು ಮಾಡಿಬಿಡ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಾನು ನಿಮ್ಮ ಮುಂದೆ ಬರಲಿದ್ದೇನೆ, ಅದರ ಜೊತೆಗೆ ಈಗ 28ನೇ ತಾರೀಕಿನಿಂದ ನಾನು ಕಿರುತೆರೆಯಲ್ಲಿ ನಿಮ್ಮ ಮುಂದೆ ಬರ್ತೇನೆ ಎನ್ನುವಂಥ ವಿಚಾರವನ್ನು ಕಿಚ್ಚ ಸುದೀಪ್ ಅವರು ರಿವೀಲ್ ಮಾಡ್ತಾರೆ. ಅಂದರೆ ಬಿಗ್ ಬಾಸ್ ಸೀಸನ್ 12 ಪ್ರಾರಂಭದ ದಿನಾಂಕವನ್ನು ಕಿಚ್ಚ ಸುದೀಪ್ ಅವರು ಅನ್ಫಾರ್ಚುನೇಟ್ಲಿ ರಿವೀಲ್ ಮಾಡಿಬಿಡ್ತಾರೆ. ಕನ್ನಡದ ಬಹು ನಿರೀಕ್ಷಿತ ರಿಯಾಲಿಟಿ ಶೋ ಬಿಗ್ ಬಾಸ್ ತನ್ನ 12ನೇ ಸೀಸನ್ಗೆ ಸಿದ್ಧವಾಗಿದೆ. ಸೆಪ್ಟೆಂಬರ್ 28ರಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಾರಂಭ ಆಗಲಿದೆ ಈ ಶೋ ಅನ್ನೋದನ್ನು ಸ್ವತಃ ಕಿಚ್ಚ ಸುದೀಪ್ ಅವರೇ ನಿರೂಪಕರಾಗಿ ಅನೌನ್ಸ್ ಮಾಡಿದ್ದಾರೆ. ಸೆಪ್ಟೆಂಬರ್ 28ರಿಂದ ಬರಲಿದ್ದೇನೆ ಎನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಈ ಮೂಲಕ ಸುದೀಪ್ ಅವರು ಅಭಿಮಾನಿಗಳೇ ಉತ್ಸಾಹವನ್ನು ತುಂಬಿದ್ದಾರೆ. ಜೊತೆಗೆ ಅವರ ನಿರೀಕ್ಷೆಗೆ ಮತ್ತಷ್ಟು ನೀರೆರೆದು ಪೋಷಣೆಯನ್ನು ಮಾಡಿದ್ದಾರೆ. ಇನ್ ಕೇಸು ಸುದೀಪ್ ಅವರು ಒಂದು ವೇಳೆ ಇಲ್ಲಿ ಈ ವೇದಿಕೆಯಲ್ಲಿ ಅನೌನ್ಸ್ಮೆಂಟ್ ಮಾಡದೇ ಇದ್ರು ಅಥವಾ ಮಾಡಿದ್ರು ಏನೇ ಆದರೂ ಕೂಡ ಈಗ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ಕಿಚ್ಚ ಸುದೀಪ್ ಅವ್ರಿಗೆ ಆಯೋಜನೆ ಮಾಡಿರುವಂಥ ಬಿಗ್ ಬಾಸ್ ಟೀಮ್ ಮತ್ತು ಕಲರ್ಸ್ ಟೀಮು ಈಗ ಸುದೀಪ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ಜೊತೆಗೆ ಈ ಬಿಗ್ ಬಾಸ್ನ ಅಫಿಷಿಯಲ್ ಅನೌನ್ಸ್ಮೆಂಟನ್ನು ಕೂಡ ಮಾಡಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಅದರ ಸಿದ್ಧತೆಯಲ್ಲೂ ಕೂಡ ಒಂದು ಟೀಮ್ ಕೆಲಸವನ್ನು ಮಾಡ್ತಿದೆ. ಇನ್ನೊಂದು ಟೀಮು ಈಗಾಗಲೇ ಈ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿ ಬಿಗ್ ಬಾಸ್ನ ಆಯ್ಕೆ ಪ್ರಕ್ರಿಯೆಯ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಒಂದು ಹಂತದಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡ್ತಿದೆ ಅನ್ನೋದನ್ನು ಗಮನಿಸಬೇಕು. ಒಂದು ಟೀಮ್ ಇಲ್ಲಿ 2ನೇ ತಾರೀಕು ಸುದೀಪ್ ಅವರ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡೋದು ಮಾತ್ರವಲ್ಲದೆ ಅನೌನ್ಸ್ಮೆಂಟನ್ನು ಮಾಡಿದ್ರೆ ಇನ್ನುಳಿದಂಥ ಟೀಮ್ ಇನ್ನುಳಿದಂಥ ಕೆಲಸವನ್ನು ಅಂದರೆ ಹೆಚ್ಚೇನು ದಿನ ಇಲ್ಲ ಅಲ್ವಾ 28ಕ್ಕೆ, ಹಾಗಾಗಿ ಅಲ್ಲಿ ಬಾಕಿ ಇರುವಂಥ ಕೆಲಸಗಳನ್ನು ಮುಗಿಸುವಂತಹ ಪ್ರಕ್ರಿಯೆ ಶುರುವಾಗಿದೆ. ಈಗ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ ಸೆಪ್ಟೆಂಬರ್ 28ನೇ ತಾರೀಕು ಯಾಕೆ ಅಂತೇಳಿ. ಸೆಪ್ಟೆಂಬರ್ 28ನೇ ತಾರೀಕು ಒಂದು ಮಹತ್ವವಾದಂಥ ದಿನ ಮತ್ತು ಪವಿತ್ರವಾದಂಥ ದಿನ. ಕಾರಣ ಇದು ನವರಾತ್ರಿಯ ಸಂದರ್ಭ ಮತ್ತು ದುರ್ಗಾ ಪೂಜೆ ಮಾಡುವಂಥ ದಿನ. ಹೌದು, ದುರ್ಗಾ ಪೂಜೆ ಮಾಡುವಂಥ ದಿನ ಆದಂಥ ಕಾರಣಕ್ಕೋಸ್ಕರ ಈ ಸೆಪ್ಟೆಂಬರ್ 28ನೇ ತಾರೀಕನ್ನು ತುಂಬ ಮಹತ್ವದ ದಿನ ಅಂತೇಳಿ ನಾವು ಭಾವಿಸ್ತೀವಿ. ಅದರಲ್ಲೂ ಕೂಡ ನವರಾತ್ರಿಯ ಅಂತಿಮ 3 ದಿನಗಳಿದ್ದಾವಲ್ಲ, 28, 29 ಮತ್ತು 30. ಈ 3 ದಿನಗಳು ಅತ್ಯಂತ ಪವಿತ್ರವಾದಂಥ ದಿನಗಳು. ಹೀಗಾಗಿ ಈ 3 ದಿನಗಳಲ್ಲಿ ಯಾವತ್ತೇ ಶುಭ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥ ನಂಬಿಕೆ ಎಲ್ಲರದು. ಅದರಂತೆಯೇ ಈಗ ಇದೇ 28ನೇ ತಾರೀಕು ದುರ್ಗಾ ಪೂಜೆಯ ದಿನದಂದೇ ಶುಭ ಕಾರ್ಯ ಶುರುವಾಗಲಿದೆ. ಈ ಮೂಲಕ ಮತ್ತೊಂದು ಕ್ರಾಂತಿ ಮೊಳಗಲಿದೆ. ಈ ಮೂಲಕ ಮತ್ತೆ ಹಳೆಯ ಎಲ್ಲ ನೆನಪುಗಳು ಕೂಡ ಮರಳಿ ಬರಲಿದೆ ಅನ್ನೋದು ಕೂಡ ಸ್ಪಷ್ಟ. ಅಟ್ ದಿ ಸೇಮ್ ಟೈಮ್ ಈ ಏನೊಂದು ಗ್ಯಾಪ್ ಏನಿತ್ತು ಅಂದರೆ ಬಿಗ್ ಬಾಸ್ ಸೀಸನ್ 11ರಿಂದ 12 ನಡುವಿನ ಗ್ಯಾಪ್ ಏನಿತ್ತು ಆ ಗ್ಯಾಪನ್ನು ಫಿಲ್ ಮಾಡುವಂಥ ಕೆಲಸವನ್ನು ಕೂಡ ಸದ್ಯದಲ್ಲೇ ಶೀಘ್ರವಾಗಿ ಮಾಡಲಿದ್ದಾರೆ ಅನ್ನೋದು ಕೂಡ ಕರೆಕ್ಟ್. ಅಲ್ಲಿಗೆ ಈ ನವರಾತ್ರಿಗೆ ಶುರುವಾಗುವಂಥ ಬಿಗ್ ಬಾಸ್ನಲ್ಲಿ ಸಾಕಷ್ಟು ವಿಶೇಷತೆಗಳಿರ್ತವೆ, ಜೊತೆಗೆ ಸ್ಥಳೀಯ ಸ್ಪರ್ಧಿಗಳಿಗೆ ಹೆಚ್ಚು ಅವಕಾಶಗಳಿರ್ತವೆ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಜೊತೆಗೆ ಎಲ್ಲ ಬಗೆಯ ಸ್ಪರ್ಧಿಗಳನ್ನು ಕೂಡ ಈ ಬಾರಿ ಅವಕಾಶ ಕೊಟ್ಟು ಕರಿಬೇಕು ಅನ್ನುವಂಥ ಚಿಂತನೆಯಲ್ಲಿ ಇದೆ ಟೀಮ್ ಅನ್ನೋದು ಕೂಡ ಗೊತ್ತಾಗಿದೆ. ಬಿಗ್ ಬಾಸ್ ಸ್ಪರ್ಧಿಗಳ ಊಹಾಪೋಹಗಳು ಈಗಾಗಲೇ ಶುರು ಆಗಿದ್ದಾವೆ. ಇನ್ಫ್ಯಾಕ್ಟು ಸುದೀಪ್ ಅವರಿಗೆ ಬಿಗ್ ಬಾಸ್ ಮನೆಯ ಕಾರ್ಯಕ್ರಮ ಶುರು ಆಗುವಂಥ ಹಂತದವರೆಗೂ ಕೂಡ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರೋದಿಲ್ಲ ಅನ್ನೋದು ಸ್ವತಃ ಅವರಿಗೂ ಕೂಡ ಐಡಿಯಾ ಇರೋದಿಲ್ಲ. ಬಟ್ ಬಿಗ್ ಬಾಸ್ ಮನೆಯ ಹೊರಗಡೆ ಯಾವುದೇ ರೀತಿಯಾದಂಥ ಸಂಬಂಧ ಇರಲಿ, ಎಷ್ಟೇ ಆತ್ಮೀಯತೆ ಇರಲಿ, ಬಿಗ್ ಬಾಸ್ ಮನೆಯ ಒಳಗಡೆ ಹೋದ ಬಳಿಕ ಆ ಆತ್ಮೀಯತೆ ಇರೋದಿಲ್ಲ ಮತ್ತು ಆ ಸಂಬಂಧ ಉಳಿಯೋದಿಲ್ಲ ಅನ್ನೋದು ಕೂಡ ಸತ್ಯ. ಯಾಕಂತ ಹೇಳಿದ್ರೆ ಅಲ್ಲಿಗೆ ಹೋದ ಬಳಿಕ ಅಲ್ಲಿಯ ಕಂಪ್ಲೀಟ್ ಆದಂಥ ವಾತಾವರಣವೇ ಬದಲಾಗಿ ಹೋಗ್ತದೆ. ಅಲ್ಲಿ ನಿರೀಕ್ಷೆ ಮಾಡಿದಂತಹ ಯಾವುದೇ ವಾತಾವರಣ ಅಲ್ಲಿ ಇರೋದೇ ಇಲ್ಲ. ಹಾಗಾಗಿ ಇಲ್ಲಿ ಊಹಾಪೋಹಗಳು ಈಗಾಗಲೇ ಶುರುವಾಗಿರೋದ್ರಿಂದ ಕಿರುತೆರೆ ನಟ ನಟಿಯರು, ಸೋಷಿಯಲ್ ಮೀಡಿಯಾ ಸ್ಟಾರ್ಸು ಮತ್ತು ವಿಶಿಷ್ಟ ವ್ಯಕ್ತಿಗಳ ಸಂಯೋಜನೆಯ ಪಟ್ಟಿ ಈ ಬಾರಿ ಇರ್ತದೆ ಎನ್ನುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಬಹುತೇಕ ಸ್ಪರ್ಧಿಗಳ ಆಯ್ಕೆ ಪೂರ್ಣಗೊಂಡಿದೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಕೆಲವರ ಆಯ್ಕೆ ಪ್ರಕ್ರಿಯೆ ಬಾಕಿ ಇದೆ. ಅವರು ಮುಂದೆ ಹೇಗೆ ವರ್ತನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅನ್ನುವಂಥ ವಿಚಾರವನ್ನು ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಈ ಪೈಕಿ ಅಪೂರ್ವ ಸಿನಿಮಾದ ನಟಿ ಅಪೂರ್ವ ಅವರು ಬರಬಹುದು ಅನ್ನುವಂಥ ಚರ್ಚೆಗಳು ಇದ್ದರೆ ಬಹುತೇಕ ಒಂದಷ್ಟು ಹೆಸರುಗಳು ಕೂಡ ಅಲ್ಲಿ ಇಲ್ಲಿ ಓಡಾಡ್ತಿದ್ದಾವೆ. ಬಟ್ ಯಾವುದು ಕೂಡ ಕನ್ಫರ್ಮ್ ಆಗಿ ಇನ್ನೂ ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಈ ಬಾರಿ ಪ್ರತಿಯೊಬ್ಬರ ಸೆಲೆಕ್ಷನ್ ಕೂಡ ತುಂಬ ಎಚ್ಚರಿಕೆಯಿಂದ ಮತ್ತು ತುಂಬ ನಾಜೂಕಾಗಿ ಮತ್ತು ಎಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಫೇಲ್ಯೂರ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇಡೀ ಪ್ಲಾನಿಂಗನ್ನು ನಡೆಸ್ತಿದೆ ಈ ಬಿಗ್ ಬಾಸ್ನ ಟೀಮ್.
ಈಗಾಗಲೇ ಬಿಗ್ ಬಾಸ್ನ ಟೀಮ್ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿತ್ತು. ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಒಂದು ಹಂತದಲ್ಲಿ ಸಾಕಪ್ಪ ಸಾಕು ಅನ್ನುವಂತಹ ಒಂದಷ್ಟು ಕೆಲಸವನ್ನು ಕೂಡ ಮಾಡಿ ಹಾಕಿದೆ. ಅದ್ರ ಜೊತೆಗೆ ಈಗ ಬಿಗ್ ಬಾಸ್ ಸೀಸನ್ 12 28ಕ್ಕೆ ಶುರು ಮಾಡೋದ್ರ ಮೂಲಕ ಈ ನವರಾತ್ರಿಗೆ ಮತ್ತೊಂದು ಹೊಸ ಬೇಟೆಯನ್ನು ಶುರು ಮಾಡಿದಂತಾಗುತ್ತೆ. ಕೇವಲ ಹೊಸ ಬೇಟೆ ಅಂತಲ್ಲ, ಇದರಿಂದ ದೊಡ್ಡ ನಿರೀಕ್ಷೆಯೂ ಕೂಡ ಇದೆ. ಬಿಗ್ ಬಾಸ್ ಸೀಸನ್ 12ರಿಂದ ಭಾರಿ ದೊಡ್ಡ ನಿರೀಕ್ಷೆಯೂ ಕೂಡ ಇದೆ. ಅದು ಯಾವ ರೀತಿ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೊತೆಗೆ ಈ ಬಗ್ಗೆ ಸೆಪ್ಟೆಂಬರ್ 28ನೇ ತಾರೀಕು ಈಗ ಬಿಗ್ ಬಾಸ್ ಪ್ರಸಾರ ಆಗೋದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ಯಾರೆಲ್ಲ ಸ್ಪರ್ಧಿಗಳು ಇದ್ರೆ ಒಳ್ಳೇದು ಅಂತೇಳಿ ಅನಿಸುತ್ತೆ, ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.